2ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಅರ್ಪಿತಾ ಇವರು ಕವಿತೆಯನ್ನು ವಾಚನ ಮಾಡ್ತಾ ಇದ್ದಾರೆ ಬುದ್ಧನ ಬಗ್ಗೆ. ಗುರುಭ್ಯೋ ನಮಃ. ಹರಿ ಓಂ. ನನ್ನ ಹೆಸರು ಅರ್ಪಿತಾಜಿ. ನಾನು 2ನೇ ತರಗತಿ ಸದ್ವಿದ್ಯಾ ಆಂಗ್ಲೋ ಸಂಸ್ಕೃತ ಪಾಠಶಾಲೆ ಕನ್ನಡ ಮಾಧ್ಯಮ. ನನ್ನ ಕವನದ ಶೀರ್ಷಿಕೆ ಬುದ್ಧ. ನೇಪಾಳದ ಲುಂಬಿನಿ ವನದವರು ಯಶೋಧರ ಪ್ರೀತಿಯ ಪುತ್ರರು. ಬುದ್ಧ ಗಯಾದಲ್ಲಿ ಜ್ಞಾನ ಪಡೆದವರು. ಕುಶಿನಗರದಲ್ಲಿ ಪರಿನಿರ್ವಾಣವಾದರು. ಬೌದ್ಧ ಧರ್ಮ ಸ್ಥಾಪಕರೆನಿಸಿಕೊಂಡವರು. ಆಸೆಯೇ ದುಃಖಕ್ಕೆ ಕಾರಣ ಎಂದವರು. ದುರಾಸೆಯೇ ಅಶಾಂತಿಗೆ ಮೂಲವೆಂದವರು. ಕೋಪದಲ್ಲಿ ಯಾರಿಗೂ ಉತ್ತರಿಸಬೇಡವೆಂದವರು. ದುಃಖದಲ್ಲಿರುವಾಗ ನಿರ್ಧಾರ ಸರಿಯಿಲ್ಲ ಎಂದವರು. 4 ಜನ ಮಧ್ಯೆ ಮಾತಿನ ಅರಿವು ತಿಳಿಸಿದವರು. ಅಹಂ ಎಂಬ ಪದಕ್ಕೆ ಅರ್ಥ ಹೇಳಿದವರು. ಸಂತೋಷಕ್ಕೆ ದಾರಿಯನ್ನು ತೋರಿಸಿದವರು. ಜಗತ್ತಿಗೆ ಶಾಂತಿಯ ಮಾರ್ಗ ಅರ್ಥೈಸಿದವರು. ನೀವು ಯೋಚಿಸಿದಂತೆ ನಿಮ್ಮ ಜೀವನ ಅಂದರು. ಇವರೇ ನಮ್ಮ ಭಗವಾನ್ ಬುದ್ಧರು. ಅವಕಾಶಕ್ಕಾಗಿ ಸಭಾ ಸರಸ್ವತಿಗೆ ವಂದಿಸುತ್ತಾ ನನ್ನ ಕವನವನ್ನು ಮುಕ್ತಾಯ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹುಟ್ಟಿ ಬಂದೆ ನೀ ಮೈಸೂರು ದೊರೆಯಂತೆ, ರಾಜನಾಗಿ ಶುದ್ಧೋಧನನ ಮಗನಾಗಿ. ಶುದ್ಧೋಧನನ ಮಡದಿ ಮಾಯಾದೇವಿಯು ಮಲಗಿರಲು ಗಾಢ ನಿದ್ರೆಯಲ್ಲಿ, ಸ್ವಪ್ನದಲ್ಲೊಂದು ಆನೆ ಫಲಪುಷ್ಪವನ್ನಿಡಿದು ಬರುತ್ತಿರಲು, ಮಾಯಾದೇವಿಯ ಉದರದಲ್ಲಿ ಸೇರಿ ಜನಿಸಿದೆ ನೀ ಮಗನಾಗಿ. ಕೀರ್ತಿ ತರುವ ರಾಜನಾಗಿ ಇಡೀ ಜಗತ್ತಿಗೆ ಎಂದೆಂದು ಕೇಳಿ ಹರಿಯದಂತಹ ಮಹಾನ್ ವ್ಯಕ್ತಿಯಾಗಿ ಸಕಲ ವಿದ್ಯೆಗಳನ್ನು ಕರಗತ ಮಾಡಿಕೊಂಡ ಸಿದ್ಧಾರ್ಥ ಅರಮನೆಯ ಸುಖಭೋಗಗಳನ್ನು ತ್ಯಜಿಸಿ ಲೋಕದಲ್ಲಿರುವ ಜನಜೀವನ ಅನುಭವಿಸುವ ಸುಖ, ನೋವು, ದುಃಖ, ನಲಿವು, ಅಳುವುಗಳ ಅರ್ಥ ತಿಳಿದೆ. ಇವುಗಳೆಲ್ಲವೂ ನಶ್ವರ. ತ್ಯಜಿಸಿದೆ ನೀ ಮಡದಿ ಮಕ್ಕಳನ್ನು, ರಾಜ ವೈಭೋಗವನ್ನು ನಡೆದೆ ನೀ ನಡುರಾತ್ರಿಯಲ್ಲಿ ಏಕಾಂಗಿಯಾಗಿ. ಕಾವಿ ವಸ್ತ್ರ ಧರಿಸಿ ಸನ್ಯಾಸಿಯಾಗಿ ಕುಳಿತೆ ನೀ ಬೋಧಿ ವೃಕ್ಷದ ಕೆಳಗೆ. ಲೋಕದ ಜನರಿಗೆ ದುಃಖ, ನೋವು ಆಗುತ್ತಿರುವುದು ಅವರ ಆಸೆಗಳೇ, ಕೋರಿಕೆಗಳೇ ಕಾರಣ ಎಂದೆನ್ನುತ್ತಾ ಬುದ್ಧನಾದೆನಿ. ಪ್ರಪಂಚಕ್ಕೆಲ್ಲ ಅರಿವು ಮೂಡಿಸುವ ಮಹಾನ್ ಬುದ್ಧನಾದೆನಿ. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ಎಂದು ಲೋಕಕ್ಕೆ ಸಾರುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಯುದ್ಧಕ್ಕೆ ಪರಿಹಾರ ಬದ್ಧ ಈ ಶೀರ್ಷಿಕೆ ಅಡಿ ಯುದ್ಧ ಬೇಕೇ ಯುದ್ಧ ಎಂಬ ಶೀರ್ಷಿಕೆ ಅಡಿ ನಾನು ಕವನ ವಾಚನ ಮಾಡ್ತಾಯಿದ್ದೀನಿ. ಯುದ್ಧ ಬೇಕೇ ಯುದ್ಧ. ಮಧ್ಯಪ್ರಾಚ್ಯದ ಯುದ್ಧ ಜಗತ್ತೇ ಅಲುಗಾಡಿಸಿದ ಯುದ್ಧ. ಪ್ರಕೃತಿಯ ನೈಸರ್ಗಿಕ ಒಡಲನ್ನು ಕಸಿಯಲು ಹುನ್ನಾರಗಳು. ಈ ಯುದ್ಧದ ಹಾದಿಗೆ ಹಾರ್ಮೋಸಿನ ಕಡಲು, ಜಲ ಮಾರ್ಗವು ಜಟಿಲ, ಪ್ರಶುದ್ಧ ವಾತಾವರಣ, ರಕ್ತದ ಕೋಡಿ ಹರಿಯುವ ಈ ಯುದ್ಧ ಬೇಕೇ ಯುದ್ಧ.
ಈ ಯುದ್ಧ ಬೇಕೇ ಯುದ್ಧ. ಐಷಾರಾಮಿ ಮನಸ್ಸುಗಳ ಚಟಕ್ಕೆ, ಸ್ವಾರ್ಥತೆಗೆ, ಭೀಕರವಾದ ದುಷ್ಟತೆಗೆ ಜಗತ್ತನ್ನೇ ವಿನಾಶದತ್ತ ಸಾಗಿಸುತ್ತಿದೆ. ಬಲಿಷ್ಠರ ದ್ವೇಷದ ಕಿಚ್ಚಿಗೆ ಸಾಮಾನ್ಯ ಜನಗಳು ಹಸುಳೆಯಲು ನರಮೇಧ. ಏಕೆ ಹೀಗೆ? ಯಾವ ಶಿಕ್ಷೆಗೆ? ಈ ಯುದ್ಧ ಬೇಕೇ ಯುದ್ಧ? ಯೋಚಿಸಿ. ಶಸ್ತ್ರಾಸ್ತ್ರಗಳಿಂದ ವಿನಾಶ. ಈ ಆತಂಕದ ಯುದ್ಧದಲ್ಲಿ ದೇಶದ ಪ್ರಗತಿಯನ್ನು ಕಾಣಬಲ್ಲದೆ? ಇಲ್ಲ, ಎಂದೆಂದಿಗೂ ಇಲ್ಲವೇ ಇಲ್ಲ. ಯುದ್ಧ ಬೇಕೇ ಯುದ್ಧ ಅಥವಾ ಬೌದ್ಧರ ನೀತಿ ಬೇಕೇ? ಯೋಚಿಸಿ. ಬೌದ್ಧರ ಶಾಂತಿಯ ಪಾಠ ಬೇಕು ಈ ಜಗದ ಕಣ್ಣಿಗೆ. ಯುದ್ಧಕ್ಕೆ ಪರಿಹಾರ ಬುದ್ಧ. ಈ ವಿನಾಶದ ಆಟಕ್ಕೆ ಅಂತ್ಯ ಹಾಡಲು ಬೇಕಿದೆ. ಅಹಿಂಸೆಯ ಬೌದ್ಧರ ಶಾಂತಿ ಪ್ರೀತಿಯ ಪಾಠ. ಯುದ್ಧ ನಿಲ್ಲಿಸು ಬೌದ್ಧ ಗಣ ಪಾಲಿಸು. ಹರಿಹರರನ್ನು ಪ್ರೀತಿಸುವ ಗಣ ಪಾಲಿಸಿದರೆ ಜಗತ್ತೇ ಸಾಗುವುದು ಪರಸ್ಪರ ಪ್ರಗತಿಯಲ್ಲಿ. ವಿಶ್ವಮಾನವನ ಐಕ್ಯತೆಗಾಗಿ ಯುದ್ಧ ಬೇಡ, ಬೌದ್ಧರ ಶಾಂತಿ ನೆಲೆಸಲಿ ಎಂದು ಜಗತ್ತಿಗೆ ಸಾರೋಣ. ನಾವು ಸಹ ಬದಲಾಗೋಣ ಎಂದು ಈ ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಹೆಸರು ನರಸಿಂಹರಾವ್. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಿವೃತ್ತಿಯಾಗಿದ್ದೀನಿ. ಈಗ ಚಾರ್ಜ್ಮನ್ ಆಗಿ ಕೆಲಸ ಮಾಡ್ತಾಯಿದ್ದೆ, ನಿವೃತ್ತಿಯಾಗಿದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸಿದ್ಧತೆ ಪ್ರಕಾಶ್ ಬಳೆಪೇಟೆ. ಇದಾದ ನಂತರ ಜ್ಯೋತಿ ನಾಗಮಂಗಲ ಬಂದಿದ್ದೀರಾ? ಹಾಂ. ನನ್ನ ಕವನದ ಶೀರ್ಷಿಕೆ ಬುದ್ಧ ಭೂಮಿ. ಬುದ್ಧನ ಭೂಮಿ ಇದು, ಭಗೀರಥ ಗಂಗೆಯ ಹರಿಸಿದ ಧರೆ ಇದು. ಬುದ್ಧನ ಭೂಮಿ ಇದು, ಭಗೀರಥ ಗಂಗೆಯ ಹರಿಸಿದ ಧರೆ ಇದು. ಬುದ್ಧ ಭೂಮಿ ಇಂದು ಯುದ್ಧ ಭೂಮಿ ಹೇಗಾಯಿತೋ ಪಾವಾಡ ಗೆದ್ದಯ್ಯ. ಇದರ ಮರ್ಮವನಾದರೂ ನೀ ಸಾರಯ್ಯ ಮಂಟೇದ ಲಿಂಗಯ್ಯ. ಕನಕ ಪುರಂದರ ವಿವೇಕ ಸಾಧು ಸಂತರ ತಪೋ ನೆಲವಿದು. ರಕ್ತ ಬೀಜಾಸುರನ ಕೂಸೊಂದು ವಸುಂಧರೆಯ ಒಡಲ ಸೀಳಲು ಅದೆಲ್ಲಿ ಹಸಿಯಾಯಿತೋ ಪಾವಾಡ ಗೆದ್ದಯ್ಯ. ಇದರ ಮರ್ಮವನಾದರೂ ನೀ ಸಾರಯ್ಯ ಮಂಟೇದ ಲಿಂಗಯ್ಯ. ಅಂದು ಅನುಭವ ಮಂಟಪವ ಕಟ್ಟಿ ಜಾತಿ ತಾರತಮ್ಯದ ಮೌಢ್ಯವ ಮೆಟ್ಟಿ. ಅಂದು ಅನುಭವ ಮಂಟಪವ ಕಟ್ಟಿ ಜಾತಿ ತಾರತಮ್ಯದ ಮೌಢ್ಯವ ಮೆಟ್ಟಿ. ಬಂದವರನ್ನೆಲ್ಲ ಬಂಧು ಬಾಂಧವರೆಂದ ಬಸವನ ಇಳೆಯಲ್ಲಿ ಇದೊಂದು ಕಳೆ. ಅದೆಂಗೆ ಧರಣಿ ದೇವಿಯ ಉದರ ಹೊಕ್ಕಿತೋ ಪಾವಾಡ ಗೆದ್ದಯ್ಯ. ಇದರ ಮರ್ಮವನಾದರೂ ನೀ ಸಾರಯ್ಯ ಮಂಟೇದ ಲಿಂಗಯ್ಯ. ಅಂಬೆಗಾಲಿಡುತ್ತಲೇ ಅಂಬರವೆಲ್ಲ ನೀಲಿಯಾಗಿ ಸಮಾನತೆಯೊಂದಿಗೆ ಶಾಂತಿಯ ಸಾರಿದ ಅಂಬೇಡ್ಕರ ನೆಲದಲ್ಲಿ ಬೆಂಕಿಯ ಮೊಳೆ ಹುಯ್ದು ಅದೆಂಗೆ ಅವನಿ ಬಸಿರಾದಳೋ ಪಾವಾಡ ಗೆದ್ದಯ್ಯ. ಇದರ ಮರ್ಮವನಾದರೂ ನೀ ಸಾರಯ್ಯ ಮಂಟೇದ ಲಿಂಗಯ್ಯ. ಉರುಳಿದ ತಲೆಗಳಿಗೆ ಬೆಲೆಯಲ್ಲಿ ಅರೆಬೆಂದ ಜೀವಗಳಿಗೆ ಮುಕ್ತಿಯಲ್ಲಿ ನಿನ್ನ ನೀನು ತಿನ್ನುವ ಕಾಲ ಬಹುದೂರವಿಲ್ಲವೆಂದ ಪಾವಾಡ ಗೆದ್ದಯ್ಯ. ಇದರ ಮರ್ಮವನಾದರೂ ನೀ ಸಾರಯ್ಯ ಮಂಟೇದ ಲಿಂಗಯ್ಯ. ಎಲೆ ಮಾನವ ಹಾಗಂತ ನೀ ಬುದ್ಧನಾಗಬೇಕಾಗಿಲ್ಲ. ಪ್ರಬುದ್ಧನಾದರೆ ಸಾಕು. ಧನ್ಯವಾದಗಳು. ಪ್ರಬುದ್ಧನಾದರೆ ಸಾಕು, ಬುದ್ಧನಾಗುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಜೊತೆಗೆ ಜಾನಪದ ಶೈಲಿ ಕಂಸಾಳೆಯ ಪದಗಳನ್ನು ಮಿಶ್ರಣ ಮಾಡಿ ಹೇಳಿದ್ರು ಅವರು. ನೀವು ಬಹುಶಃ ಗಮನಿಸಿರಬೇಕು. ಚೆನ್ನಾಗಿತ್ತು. ಜನಪದ ಶೈಲಿ ಮತ್ತು ಕಂಸಾಳೆ ಚಪ್ಪಾಳೆ ಹಾಕಿ, ಯಾಕೆಂದರೆ ಅಷ್ಟು ಸುಲಭವಲ್ಲ ಬರೆಯೋದು, ಕವಿತೆಯನ್ನು ಬರೆಯೋದು ಆ ದಾಟಿಯಲ್ಲಿ. ಧನ್ಯವಾದಗಳು ಸರ್ ಪ್ರಕಾಶ್ ಅವ್ರಿಗೆ. ಬನ್ನಿ.
ನೀವು ಬನ್ನಿ ಮ್ಯಾಮ್ ವೇದಿಕೆಗೆ. ತಮ್ಮ ಹೆಸರು ಜ್ಯೋತಿ ನಾಗಮಂಗಲ ಅವರು. ನೆಕ್ಸ್ಟ್ ನೀತು ಎಸ್ ರಾಜ್ ಬನ್ನಿ. ಧರ್ಮದ ಮೂಲವಯ್ಯ, ದಯೇ ಧರ್ಮದ ಮೂಲವಯ್ಯ. ಯುದ್ಧವೇ ಎಲ್ಲದಕ್ಕೂ ಪರಿಹಾರವಲ್ಲ, ಯುದ್ಧವೇ ಎಲ್ಲಕ್ಕೂ ಪರಿಹಾರವಲ್ಲ. ಶಾಂತಿ ಸಂಧಾನದಿಂದ ಪರಿಹರಿಸಬಹುದು, ಶಾಂತಿ ಸಂಧಾನದಿಂದ ಪರಿಹರಿಸಬಹುದು. ಜೀವನ ಎಲ್ಲವೂ ನಮ್ಮ ಕೈಯಲ್ಲಿ ಇಲ್ಲ, ಜೀವನ ಎಲ್ಲವೂ ನಮ್ಮ ಕೈಯಲ್ಲಿ ಇಲ್ಲ. ಎಲ್ಲವೂ ಭಗವಂತನ ಕೃಪೆ, ಎಲ್ಲವೂ ಭಗವಂತನ ಕೃಪೆ. ಇನ್ನು ನಾವು ಯಾಕೆ ಹೊಡೆದಾಡಿ ಇರುವ 3 ದಿನದ ಬಾಳನ್ನು ಹಾಳು ಮಾಡಿಕೊಂಡು ಏಕೆ ಒಡೆದಾಡಬೇಕು? ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಾವೇ ಏಕೆ ಹಾಳು ಮಾಡಿಕೊಳ್ಳಬೇಕು? ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಲಾನಿ ಭವಂತು.